ಅಬಕಾರಿ ಕೇಸ್ನಲ್ಲಿ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿದೆ. ಅರೆಸ್ಟ್ ಆಗಿದ್ರು ಕೂಡ ಕೇಜ್ರಿವಾಲ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ವಾ? ಕೇಜ್ರಿವಾಲ್ ದೇಶದ ಕಾನೂನಿಗಿಂತ ದೊಡ್ಡವರ? ಆಪ್ ಕಾರ್ಯಕರ್ತರು ನಾಯಕರ ವಿರುದ್ಧ ಈಗ ಬಿಜೆಪಿಯವರು ವಾಗ್ದಾಳಿಯನ್ನ ನಡೆಸ್ತಾ ಇರೋದು. ಕೇಜ್ರಿವಾಲ್ ರಾಜೀನಾಮೆ ಕೊಡಲ್ಲ ಅಂತ ಆಪ್ ನಾಯಕರು ಹೇಳಿದ್ದಾರೆ. ಹಾಗಾಗಿ ದೇಶದ ಕಾನೂನಿಗಿಂತಲೂ ದೊಡ್ಡವರ ಅರವಿಂದ್ ಕೇಜ್ರಿವಾಲ್ ಅಂತ ಬಿಜೆಪಿಯವರು ಕಿಡಿಕಾರ್ತಾ ಇದ್ದಾರೆ. ಫಸ್ಟ್ ಟೈಮ್ ಒಬ್ಬ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಅರೆಸ್ಟ್ ಆಗುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದು. ಅಣ್ಣಾ ಹಜಾರೆ ಅವರು ಹೇಳ್ತಾ ಇದ್ರು, ಯಾವ ವಿಚಾರದಲ್ಲಿ ನಾವು ಹೋರಾಟವನ್ನು ಮಾಡಿದ್ವೋ, ಅಬಕಾರಿ ಮದ್ಯದ ವಿರುದ್ಧ ಹೋರಾಟ ಮಾಡಿದ್ವು, ಅದರಲ್ಲೇನೆ ತಗಲಾಕೊಂಡಿದ್ದಾರೆ ಅಂದರೆ ಬೇಸರ ಆಗ್ತಾ ಇದೆ ನನಗನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕ ಇದ್ದಾರೆ. ಶಬೀರ್, ಈಗ ಈ ವಿಚಾರದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ವಿಚಾರಕ್ಕೆ ಬರೋದಾದರೆ ಈಗ ಆಮ್ ಆದ್ಮಿ ಪಕ್ಷದ ಉಳಿದಂಥ ನಾಯಕರ ಸ್ಟ್ಯಾಂಡ್ ಏನು? ನೋಡೋಣ, ಅದು ಕೇಸ್ ಏನಾಗುತ್ತೆ. ಜೈಲಲ್ಲಿ ಇದ್ಕೊಂಡೆ ನಾನು ಮುಖ್ಯಮಂತ್ರಿ ಆಗಿದ್ಕೊಂಡೆ ಹಾಗೇ ಅಧಿಕಾರವನ್ನು ನಡೆಸ್ತೀನಿ ಅನ್ನುವಂಥ ನಿರ್ಣಯಕ್ಕೆ ಏನಾದರೂ ಆಮ್ ಆದ್ಮಿ ಪಕ್ಷ ಬಂದಿದೆಯಾ ಏನು ಅಂತ, ಅದೊಂದು ಹೊಸ ಮತ್ತೊಂದು ದಾಖಲೆಯನ್ನು ಬರೀಬೇಕು ಅಂತ ಹೊರಟಿದ್ದಾರಾ ಏನು? ಅರುಣ್, ಒಂದಂತೂ ಗಮನಿಸಿ, 9 ಸಮನ್ಸ್ಗಳು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತು ನಾನು ಯಾವುದೇ ಕ್ಷಣದಲ್ಲೂ ಕೂಡ ಬಂಧನಕ್ಕೆ ಒಳಗಾಗಬಹುದು ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ಅವರು ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಒಂದು ವೇಳೆ ಅರವಿಂದ್ ಕೇಜ್ರಿವಾಲ್ ಬಂಧನವಾದರೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ರಾಜಕಾರಣವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಅವರ ಪಕ್ಷದ ನಾಯಕರು ಹೇಳ್ತಾ ಇರುವಂಥದ್ದು, ಬಂಧನಕ್ಕೆ ಒಳಪಟ್ಟರು ಕೂಡ ರಾಜೀನಾಮೆ ಕೊಡುವಂತ ಪ್ರಮೇಯ ಬರಲ್ಲ, ಜೈಲಿನಿಂದಲೇ ನಾವು ಆಡಳಿತವನ್ನ ನಡೆಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಹೇಳಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಆಡಳಿತ ಜೈಲಿನಿಂದ ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಆದ್ರೆ ಸಾಕಷ್ಟು ಚರ್ಚೆಗಳು ಕೂಡ ಇದು ಹುಟ್ಟು ಹಾಕಿರುವಂತದ್ದು. ಯಾಕಂದ್ರೆ ಒಂದ್ ವೇಳೆ ಅರವಿಂದ್ ಕೇಜ್ರಿವಾಲ್ ಅವರು ಏನಾದರೂ ಜೈಲಿನಿಂದಲೇ ಆಡಳಿತವನ್ನ ಮಾಡಿದ್ರೆ ಬಹುಶಃ ಮೊದಲ ಮುಖ್ಯಮಂತ್ರಿ ಆಗ್ಬೋದು. ಇತ್ತೀಚೆಗೆ ನಾವು ನೋಡಿದ್ವಿ, ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಕೂಡ ಬಂಧನಕ್ಕೆ ಒಳಪಡುವಂತ ಮುನ್ನ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆಮೇಲೆ ಬಂಧನಕ್ಕೆ ಒಳಪಟ್ಟಿದ್ರು. ಈ ರೀತಿಯಾದಂತಹ ಬೆಳವಣಿಗೆಗಳು ಒಂದು ಕಡೆ ನೋಡಿದ್ವಿ. ಆದ್ರೆ ಅದನ್ನ ಸವಾಲಾಗಿ ಸ್ವೀಕರಿಸಿದಂತೆ ಅರವಿಂದ್ ಕೇಜ್ರಿವಾಲ್ ಕಾಣಿಸ್ತಾ ಇರುವಂತದ್ದು, ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡದೆ ಈಗ ಬಂಧನಕ್ಕೆ ಒಳಪಟ್ಟಿರುವಂತದ್ದು. ಮುಂದಿನ ಹಂತದಲ್ಲೂ ಕೂಡ ಅವರು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣ ಹೇಗೆ ತಿರುವನ್ನ ಪಡೆದುಕೊಳ್ಳುತ್ತೆ, ಮತ್ತೆ ಜೈಲಿನಿಂದಲೇ ಆಡಳಿತವನ್ನ ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕು. ಯಾಕಂದ್ರೆ ಲೋಕಸಭೆ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲೂ ಕೂಡ ಇದು ಸಾಕಷ್ಟು ಮಹತ್ವದ ಬೆಳವಣಿಗೆ ಕೂಡ ಆಗಿರುವಂತದ್ದು. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸಂವಿಧಾನ ರಕ್ಷಣೆಗೆ ನಾವೆಲ್ಲ ನಿಂತಿದ್ದೀವಿ ಅನ್ನುವಂಥ ಮಾತನ್ನ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಇನ್ನುಳಿದಂಥ ನಾಯಕರುಗಳೆಲ್ಲ ಹೇಳ್ತಾ ಇದ್ರು. ಬಟ್ ಸಂವಿಧಾನವನ್ನ ಪಾಲನೆ ಮಾಡಬೇಕಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿರುವಂಥವ್ರು ಜೈಲಿಗೆ ಹೋಗುವಂಥ ಪರಿಸ್ಥಿತಿಗೆ ಬಂದಾಗ ಈಗ ನಾನು ಜೈಲಿನಲ್ಲಿ ಇದ್ದುಕೊಂಡೇ ಮುಖ್ಯಮಂತ್ರಿ ಹುದ್ದೆಯನ್ನು ನಿಭಾಯಿಸ್ತೀನಿ ಅಂದರೆ ಹೇಗೆ ಸಾಧ್ಯ? ಅದು ಗೌರವ ಕೊಟ್ಟಂಗಾಗುತ್ತಾ? ಗೊತ್ತಿಲ್ಲ.